ಗಾಂಧಿ ಹೇಳಿದರು, ಭಗವದ್ಗೀತೆ ಕಲಿಸುವಷ್ಟು ಜ್ಞಾನವನ್ನು ಭಗವತಿ ನನ್ನ ತಾಯಿ ಅಂತ ಹೇಳಿದರು. ಯಾಕೆ ಹೇಳ್ತೀನಿ ಅಂದರೆ, ಭಗವದ್ಗೀತೆ ಎಂದಂದು ನೆಗೆಟಿವ್ ಹೇಳೋದಿಲ್ಲ, ಯಾವತ್ತೂ ಪಾಸಿಟಿವ್ ಆಗಿ ಹೇಳೋದು. ಸರ್, ನನ್ನ ಪ್ರಶ್ನೆ ಇದು ಖಾಸಗಿ ಏನಂದ್ರೆ, ದೇವ್ರು ನಮಗೆ ಯಾಕೆ ಕಷ್ಟ ಕೊಡ್ತಾನೆ? ಭಗವಂತ ನಮಗೆ ಒಂದು ಕೊಟ್ಟಾನ, ಬುದ್ಧಿ ಕೊಟ್ಟಾನ, ವಿಶ್ಲೇಷಣೆ ಮಾಡೋ ಶಕ್ತಿ ಕೊಟ್ಟಾನ, ಚಿಂತೆ ಮಾಡೋ ಕಲಶ ಎಲ್ಲ ಕೊಟ್ಟಾನ ನಿಮಗೆ. ಆದರೂ ಹೋಗ್ತೀವಿ ಅಂದ್ರೆ ಏನು ಮಾಡ್ಲಿಕ್ಕೆ? ಅವರೆಲ್ಲ ಬೈದರು ಭಗವದ್ಗೀತಾ ಬೈದರು. ಒಬ್ಬರಂತೂ ಎಡಗೈಲೇ ಮುಟ್ಟೋದಿಲ್ಲ ಅಂದರು. ಯಾವ ಕೈಲೇ ಮುಟ್ಟಿದ್ರಿ? ಮುಟ್ಟೋದಿಲ್ಲ ಅಂದರು. ಒಬ್ಬ ಸುಟ್ಟೆ ಹಾಕಬೇಕು ಅಂದರು. ಏನು ಜಗಳಾಡಿದ್ರು. ಕಡಿಗೆ ನಾ ಕೂತಿದ್ದೆ. ನೀವೇನಂತೀರಿ ಅಂತ ಕೇಳಿದ್ರು. ಟೆಲಿವಿಷನ್ ಪ್ರೋಗ್ರಾಮ್ ಅದು. ಇದೆ, ನನಗೆ ಗೊತ್ತಿಲ್ಲಪ್ಪ ಅಂತ. ನಾನು ಜ್ಞಾನಿ ಅಲ್ಲ, ಅವರು ಜ್ಞಾನಿಗಳಿದ್ದಾರೆ, ತಿಳ್ಕೊಂಡಾರೆ. ಯಾವುದೇ ವಿಷಯದ ಹೊಗಳಬೇಕಾದ್ರೆ ಜ್ಞಾನ ಬೇಕಾಗಿಲ್ಲ, ಟೀಕಾ ಮಾಡ್ಬೇಕಾದ್ರೆ ಜ್ಞಾನ ಇರಬೇಕು. ಹೆಂಗಂದ್ರಿ ಅಂತ ಕೇಳ್ತಾರೆ, ಹೇಳ್ಬೇಕಾಗ್ತದೆ. ನನಗೆ ಅಷ್ಟು ಜ್ಞಾನ ಇಲ್ಲ. ಆದರೆ ಕೆಲವ್ರನ್ನ ಗುರುಗಳು ಅಂತ ಒಪ್ಕೊಂಡ್ಬಿಟ್ಟಿನಿ. ಅವ್ರ ಹೆಸರು ಹೇಳ್ಬಿಡ್ತೀನಿ ನಾನು. ಮೊದಲೇದವರು ನನಗೆ ಗುರು ಆದವರು ಗಾಂಧಿ ಹೇಳಿದರು, ಭಗವದ್ಗೀತೆ ಕಲಿಸುವಷ್ಟು ಜ್ಞಾನವನ್ನು ಭಗವತಿ ನನ್ನ ತಾಯಿ ಅಂತ ಹೇಳಿದರು. ನನ್ನ ಶಕ್ತಿ ಕೊಡ್ತದೆ ಅದು ಅಂತ ಹೇಳಿದರು. ಲೋಕಮಾನ್ಯ ತಿಲಕರು ಹೇಳಿದರು, ನನ್ನಲ್ಲಿ ದೇಶ ಪ್ರೇಮ ಹೆಚ್ಚಾದದ್ದೇ ನಾನು ಭಗವದ್ಗೀತೆ ಓದಿದ ಮೇಲೆ ಅಂದರು. ಮೂರನೇದವರು ಬಹಳ ಮುಖ್ಯ, ಸ್ವಾಮಿ ವಿವೇಕಾನಂದರು. ಅವ್ರು ಹೇಳ್ತಾರೆ, ನಿಮಗೆ ನಿಜವಾಗ್ಲೂ ಭಾರತ ಅರ್ಥ ಆಗ್ಬೇಕಾದ್ರೆ ಭಗವದ್ಗೀತೆ ತಿಳ್ಕೊಬೇಕು ಅಂದರು. ನಾಲ್ಕನೇದವ್ರು ಒಬ್ರು ಇದ್ದಾರೆ. ಇವರೇನು ಪಂಡಿತರು ಕೂತಾರೆ, ಅವ್ರ ಬಗ್ಗೆ ಯಾರ ಬಗ್ಗೆನೂ ಕೋಪ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ನನಗೆ ಇವ್ರು 4 ಮಂದಿ ಏನು ಕೂತು ಬೈದ್ರಲ್ಲ ಭಗವದ್ಗೀತಾ, ಇವ್ರು ಎಲ್ಲರೂ ಸೇರಿದ್ರು, ಬುದ್ಧಿವಂತಿಕೆ ಸೇರಿದ್ರು ಕೂಡ ಅವ್ರ ಬುದ್ಧಿವಂತಿಕೆ 1% ಆಗೋದಿಲ್ಲ. ಇವರೆಲ್ಲ ಸೇರಿ ಆ 1% ಆಗೋದಿಲ್ಲ. ಅರವಿಂದೋ ಅವರು ನನ್ನ 4ನೇ ಗುರು. ಅಂಥ ಮನುಷ್ಯ, ಅತ್ಯಂತ ಕ್ರಾಂತಿಕಾರಿ ವಿಚಾರ ಉಳ್ಳಂಥ ಮನುಷ್ಯ, ಅತ್ಯಂತ ಮೋಸ್ಟ್ ಶಾರ್ಪೆಸ್ಟ್ ಇಂಟೆಲೆಕ್ಟ್ ಇದ್ದಂಥ ಮನುಷ್ಯ. ಎಸೇಸ್ ಆನ್ ಗೀತಾ ಅಂತ ಪುಸ್ತಕ ಬರೆದರು. ಅದ್ಭುತ ಪುಸ್ತಕ ಅದು. ಇವು 4 ಮಂದಿ ಗುರುಗಳು. 5ನೇದವ್ರು ಬರೀತಾರೆ ನಂಗೆ, ಡಿ ವಿ ಗುಂಡಪ್ಪನವರು. ಅವರು ಭಗವದ್ಗೀತೆಯನ್ನು ಜೀವನ ಧರ್ಮಯೋಗ ಅಂತ ಬರೆದ್ರು. ಹೌದಲ್ಲ, ಅದ್ಭುತ ಪುಸ್ತಕ. ಅದಕ್ಕಿಂತ ದೊಡ್ಡ ಪುಸ್ತಕ ಓದೇ ಇಲ್ಲ ಭಗವದ್ಗೀತೆ ಒಳಗೆ. ನಾನು ಯಾಕೆ ಹೇಳಿದೆ ಇದನ್ನಂದ್ರೆ, ಈ 5 ಮಂದಿ ಭಗವದ್ಗೀತೆ ಭಾಳ ಚಲೋ ಅಂತಾರೆ, ಮತ್ತು ಇವ್ರು ಏನೂ ಪ್ರಯೋಜನ ಇಲ್ಲ ಅಂತ ಇವ್ರು ಅಂತಾರೆ. ಇವ್ರು ಯಾವ ಪುಸ್ತಕ ಓದಿದ್ರು ಗೊತ್ತಾಗೋದು ನನಗೆ. ಅದೇ ಪುಸ್ತಕವೋ ಬೇರೆ ಪುಸ್ತಕವೋ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರೆಲ್ಲ ಹೇಳ್ತಾರೆ ಭಾಳ ಚಲೋ ಅಂತಾರೆ. ಅವ್ರನ್ನೆಲ್ಲ ನಂಬಿಟ್ಟೆ ನಾನು. ಭಾಳ ದೊಡ್ಡವ್ರು ತಿಳಿದವರು ಅಂತ. ಮತ್ತು ಅವ್ರು ಯಾರನ್ನೂ ಕ್ವಶ್ಚನ್ ಮಾಡೋಂಗಿಲ್ಲ. ಮತ್ತು ಇವ್ರು ಯಾವ ಪುಸ್ತಕ ಓದಿದ್ರು, ಅವ್ರು ಯಾವ್ದು ಹೇಳ್ತಾರೆ. ಮಜಾ ಏನಾಯ್ತಂದ್ರೆ, ಈಗ ನಾನು ವಿರುದ್ಧ ಹಾಕೋಬೇಕಾದ್ರೆ ಅವ್ರು ಎಲ್ಲರೂ ಎದುರು ಹಾಕೋಬೇಕು. ಅವರು ಹಾಕ್ಕೊಳ್ಳಿ ನೋಡೋಣ, ವಿವೇಕಾನಂದ ಎದುರು ಹಾಕ್ಕೊಳ್ಳಿ, ಅರವಿಂದ ಎದುರು ಹಾಕ್ಕೊಳ್ಳಿ ನೋಡೋಣ. ಅವ್ರ ಬುದ್ಧಿವಂತೆಯಲ್ಲ, ಇವ್ರ ಬುದ್ಧಿವಂತೆಯಲ್ಲೇ. ನಿಮಗೆ ಭಗವದ್ಗೀತೆ ಅರ್ಥ ಆಗದಿದ್ರು ದಯವಿಟ್ಟು ಬೈಬೇಡ್ರಿ. ಗ್ರೇಪ್ಸ್ ಆರ್ ಆಲ್ವೇಸ್ ಸಾರ್. ನೀವು ನೆಲಕದ ಎದುರು ಹುಳಿ ಆಗ್ತದೆ. ಹಂಗೆ ನೀವು ನೆಲಕ್ಕಿಲ್ಲ ಅಂತ ಹೇಳಿಬಿಡ್ರಿ, ಸಂತೋಷ. ಅದು ಚಲೋ ಇಲ್ಲ, ಇದು ಚಲೋ, ಓದಿದ್ರೆ ತಾನೇ ಅರ್ಥ ಆಗೋದು. ಓದಿದ್ರು ಕೂಡ ಹೆಂಗೆ ಓದಿದ್ರೋ ಗೊತ್ತಿಲ್ಲ. ಅವ್ರು ಹೆಂಗೆ ಓದಿದ್ರಿ? ತಿಲಕರು, ಗಾಂಧಿ, ಅರವಿಂದೋ, ವಿವೇಕಾನಂದರು, ಗುಂಡಪ್ಪನವರು, ಇಂಥವರು ಭಗವದ್ಗೀತೆ ನಮ್ಮ ತಾಯಿ ಅಂತ ಹೇಳ್ತಾರೆ. ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್, ಅಲರ್ಜಿ ಇರಬೇಕು ನಿಮಗೆ, ಅಷ್ಟೇ. ಆದರೆ ಭಗವದ್ಗೀತೆ ಮಾತ್ರ ನೀವು ಓದಲಿಲ್ಲ ಅನ್ನೋ ಮತ್ತಿಗೆ ಭಗವದ್ಗೀತೆ ಹಾಳಾಗೋದಿಲ್ಲ. ಭಗವದ್ಗೀತೆ ಅದ್ರ ಬೆಳಕಿದ್ದೇ ಇರ್ತದೆ. ಆದ್ದರಿಂದ ಆ ಭಗವದ್ಗೀತೆ ಬೆಳಕನ್ನು ಮಕ್ಕಳಿಗೆ ಹೆಂಗಾದರೂ ಕೊಡ್ಬೇಕು. ಅದನ್ನು ಅವರು ಒಳ್ಳೇದಕ್ಕದು. ಯಾವುದು ತಾಯಿ ನೋಡ್ತಾಳೆ ನೋಡ್ರಿ ಮನ್ಯಾಗ, ಆ ಹುಡುಗಿ ಪಾಸ್ತಾ ತಿಂತದ, ಬರೇ ಬರ್ಗರ್ ತಿಂತದ, ಬೇಡ, ಇದು ಆರೋಗ್ಯಕ್ಕೆ ಚಲೋ ಅಲ್ಲ ಅಂತ ತಾಯಿಗೆ ಗೊತ್ತದ. ಹುಡುಕಿ ಹಾಲು ಕೊಡ್ತಾಳೆ, ಆರೋಗ್ಯ ಪ್ರೋಟೀನ್ ಹಾಕಿ ಕೊಡ್ತಾಳೆ, ತಿನ್ನಿಸ್ತಾಳೆ. ಹಂಗೆ ನಾವು ಕೂಡ ಮಕ್ಕಳಿಗೀಗ ಯಾವುದು ಆಹಾರ ಒಳ್ಳೆಯದು ಅನ್ನೋ ತಂದು ಕೊಡಬೇಕು. ಇದು ಚಲೋ ಅದ ತಿನ್ನು, ಇದು ಚಲೋ ಅದ ತಿನ್ನು, ಈ ಸಾಹಿತ್ಯ ಓದು, ಇದು ಚಲೋ ಅದ ಕೊಡು. ಭಗವದ್ಗೀತೆ ಓದಿ ಹಾಳಾದವ್ರನ್ನ ಕಂಡಿಲ್ಲ, ಓದದೇ ಹಾಳಾದವ್ರನ್ನ ಕಂಡಿದ್ದೇನೆ, ಬೇಕಾಗಿರ್ಬೋದು. ಆದರೆ ಯಾಕೆ ಹೇಳ್ತೀನಿ ಅಂದರೆ, ಭಗವದ್ಗೀತೆ ಎಂದಂದು ನೆಗೆಟಿವ್ ಹೇಳೋದಿಲ್ಲ, ಯಾವತ್ತೂ ಪಾಸಿಟಿವ್ ಆಗಿ ಹೇಳೋದು. ಕೊನೆಗೆ ಲಾಸ್ಟ್ 18ನೇ ಅಧ್ಯಾಯದಾಗ ಭಗವಂತ ಹೇಳ್ತಾನೆ, 18 ಅಧ್ಯಾಯ 700 ಶ್ಲೋಕ ಹೇಳನ್ ಮಾರ ಉಪದೇಶ. ಕಡೆಗೆ ಹೇಳ್ತಾನೆ, ಯಥೇಚ್ಛಸಿ ತಥಾ ಕುರು. ನಾನು ಹೇಳೋದು ಹೇಳಿಬಿಟ್ಟಿನಪ್ಪ ಎಲ್ಲ ನಿನಗೆ. ಕಡಿಕೆ ನಿನ್ನ ಪ್ರಜ್ಞೆಯನ್ನು ಬಳಸ್ಕೊಂಡು ನೀನು ಯಾವ ಸರಿ ಅನ್ನಿಸ್ತದೆ ಮಾಡ್ಕೋತ ಹೋಗು ಅಂತ. ಅಲ್ಲಿ ಕೂಡ ಡಿಕ್ಟೇಟರ್ಶಿಪ್ ಇಲ್ಲ, ಯು ಡೂ ದಿಸ್ ಅಂತಿಲ್ಲ. ಯಥೇಚ್ಛಸಿ ತಥಾ ಕುರು. ನೀನು ಯಾವ ಚಲೋ ಅನಿಸ್ತದೆ ಮಾಡ್ಕೋತ ಹೋಗು. ಇದಕ್ಕಿಂತ ಡೆಮೋಕ್ರೆಟಿಕ್ ಬುಕ್ ಸಿಗ್ತದೆ ಎಲ್ಲರೂ? ನಮಗೆ ಸಾಧ್ಯನೇ ಇಲ್ಲ.
ಆದ್ದರಿಂದ ನನಗೆ ಭಗವದ್ಗೀತೆ ಬಗ್ಗೆ ಅತ್ಯಂತ ಅಭಿಮಾನ ಅದ. ನಾನು ಆ ಪರಂಪರೆಗೆ ಸೇರಿದವನನ್ನುವಂಥ ಒಂದು ಸಂತೋಷ ಸಂಭ್ರಮ ನನಗದ. ಆ ಸಂಭ್ರಮ ಮಕ್ಕಳಿಗೂ ಸಿಗಬೇಕು ಅಂತ ನನ್ನ ಆಸೆ ಅಷ್ಟೆ. ಸರ್ ನನ್ನ ಪ್ರಶ್ನೆ ಇದು ಖಾಸಗಿ ಏನಂದ್ರೆ ದೇವ್ರು ನಮಗೆ ಯಾಕೆ ಕಷ್ಟ ಕೊಡ್ತಾನೆ? ನಿಮ್ಮ ಖಾಸಗಿ ಅಲ್ಲ ಇದು, ಭಾಳ ಮಂದಿ ಕೇಳೋದಿದೆ. ಎಲ್ಲ ಬಿಟ್ಟು ನನಗೆ ಯಾಕೆ ತ್ರಾಸ ಕೊಡ್ತಾನೆ ದೇವರು? ಬೈತಾ, ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕಿವಿ ಇಲ್ಲ, ನೋಡೋದಿಲ್ಲವ, ನಮಗೆ ಕೊಡ್ತಾನೆ ತ್ರಾಸೆಲ್ಲ. ನಾವೇನು ತಪ್ಪು ಮಾಡಿದ್ವಿ? ಇದೊಂದು ಮಾತನ್ನು ತಪ್ಪು ಹೇಳ್ಬೇಕು, ನಾನು ಕರೆಕ್ಟಾಗಿ ಹೇಳ್ಬೇಕು ಅದನ್ನು. ದೇವರು ಯಾರಿಗೂ ತ್ರಾಸ ಕೊಡೋದಿಲ್ಲ. ಹೌದಾ? 100% ಕೊಡೋದಿಲ್ಲ. ಹೌದಾ? ದೇವರ ಕೆಲಸ ತಾಯಿ ಕೆಲಸ. ದೇವರು ಎಂದೆಂತೂ ಬಂದಿಗೆ ಶಿಕ್ಷಾ ಕೊಟ್ಟು ಸಂತೋಷ ಪಡೋದಿಲ್ಲ, ಪಡ್ತಿದ್ರೆ ದೇವರಲ್ಲ. ಒಬ್ಬ ಆಶ್ರಮ ಇತ್ತು, ಗುರುಗಳಿದ್ದರು, ಸಾಕಷ್ಟು ಜನ ಶಿಷ್ಯರು. ಒಬ್ಬರು ಶಿಷ್ಯರು ಹೋದರು, ಗುರುಗಳ ಹತ್ರ ಮಾತಾಡ್ತಾಯಿದ್ರು. ಮಾತಾಡ್ತಾ ಯಾರ ಬಗ್ಗೆ ಮಾತು ಬಂತು. ಸರ್ ಏನು ಸರ್ ಅವ್ನು ಹೆಂಗಿದ್ದಾನ, ನೀಚಿದ್ದಾನೆ, ಹಂಗಿದ್ದಾನ, ಶಿಕ್ಷಾ ಕೊಡ್ಬೇಕು ಅವಂಗೆ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಬೇಕು ಎಲ್ಲ ಹೇಳಿದ್ರು. ಹೋಗ್ಲಿ ಬಿಡ್ರಿ, ಬೇಡ ಮಾಡಲಿ, ಪಾಪ ಏನು ತಪ್ಪಾಗಿದೆ, ಸರಿ ಮಾಡೋಣ ಅಂತ ಅವಾಗ, ಏನು ತಪ್ಪಿಲ್ಲ, ಸರಿ ಮಾಡೋಣ ಅಂತ ಅಂದ್ರು ಗುರು. ಎಲ್ಲಕ್ಕೆ ಹಿಂಗೆ ಅಂತೀರಿ ನೀವು? ತಪ್ಪು ಮಾಡೋಣ, ಶಿಕ್ಷಾ ಕೊಡ್ಬಾರ್ದೇನು ಅವಾಗ? ಶಿಕ್ಷಾ ಕೊಡಬೇಕು, ಪನಿಷ್ಮೆಂಟ್ ಹಾಕ್ಬೇಕು ಅವಾಗ ಅಂದ್ರು. ನೋಡೋಣ ಅಂತ ಅಂದರು ಗುರುಗಳು. ಮೀಟಿಂಗ್ ಮುಗಿತು, ಎಲ್ಲರೂ ಹೋದರು, ಶಿಷ್ಯ ಉಳ್ಕೊಂಡಿದ್ರು. ಗುರುಗಳು ಕರೆದ, ಶಿಷ್ಯನ ಕರೆದ್ರು. ನಿಮ್ಮ ಮಗಂದೇನೋ ಪ್ರಾಬ್ಲಮ್ ಆಗ್ಯದಂತಲ್ಲ ಅಂದರು. ಹೌದು ಸ್ವಾಮಿ, ನನ್ನ ಮುಖ ಕೆಟ್ಟಂಗೆ ಆಗ್ಬಿಟ್ಟದ. ನನ್ನ ಮಗ ಮೊನ್ನೆ ಭಾಳ ಲಂಚ ತಿಂದು ಸಿಕ್ಕ ಹಾಕ್ಕೊಂಡ್ಬಿಟ್ಟ. ಅವ್ನು ಭಾಳ ಕಷ್ಟ ಆಗ್ಯದ, ಜೈಲಿಗೆ ಹಾಕ್ಯಾರ, ನೌಕರಿ ಹೋಗ್ಯದ, ನನಗೂ ಯಾರಿಗೆ ಮುಖ ತೋರ್ಸಂಗೆ ಆಗಿಲ್ಲ. ಹಂಗಾರೆ ಒಂದು ಕೆಲಸ ಮಾಡಿರಿ, ಏನು ಮಾಡಬೇಕು? ನಿಮ್ಮ ಮಗನ ಕರ್ಕೊಂಡು ಗುಡ್ಡದ ಮೇಲೆ ಹೋಗ್ರಿ. ನೀವು ಬರ್ತೀರೇನೋ ಅಂತ ಕೇಳಿದ್ರು. ನಾನು ಬರೋದಿಲ್ಲ, ನಾನು ಏನು ಮಾಡ್ಬೇಕು ಹೇಳ್ತೇನೆ, ಇಷ್ಟು ಮಾಡಿ ನೀವು ಕರ್ಕೊಂಡು ಹೋಗು. ಮ್ಯಾಲೆ ಹೋಗಿ ಗುಡ್ಡ ತುದಿ ಕರ್ಕೊಂಡು ಕೈ ಕಾಲು ಕಟ್ರಿ, ಮೊದಲು ಮ್ಯಾಲಿಂದ ತಳಿಬಿಡ್ರಿ. ಏನು ಹೇಳ್ತೀರಿ? ನಾವು ಗುರು ಎಂಥ ಗುರುಗಳ್ರಿ ನೀವು? ನನ್ನ ಮಗಗೆ ಏನು ಮಾಡ್ಬೇಕು ಅಂತ ಕೇಳಿದ್ರೆ ಮಾಳಿಗೆ ಗುಡ್ಡದ ಮೇಲೆ ಹೋಗಿದ್ ಬಿಡ್ರಿ ಕೆಳಗೆ ಅಂತೀರಿ. ಹತ್ತು ಹೋಗ್ತಾನವ, ಹೋಗಲಿ ಅಂದರು. ತಪ್ಪಣ್ಣ ಸಾಗಲಿ ಅವ ಅಂದರು. ಅದು ಹೆಂಗೆ ಸಾಧ್ಯ ಅದ ರೀ ಸರ? ಅದು ಹೆಂಗೆ ಸಾಧ್ಯ ಅದ? ತಂದೆಯಾಗಿ ಮಾಡ್ಲಿಕ್ಕೆ ಅದೇ ನನಗೆ ಎದುರಿದು ಅಂದರು. ಗುರು ಹೇಳಿದ್ರಂತ, ಅಲ್ಲಪ್ಪ ಮತ್ತು ಇದೇ ನೀನು ಶಿಕ್ಷಾ ಕೊಡ್ಬೇಕಂತಿದ್ದೇನೊಬ್ಬ ಅವಾಗ, ನಿನ್ನ ಮಗ ಅಂದಾಗ ಕ್ಷಮಿಸ್ಬೇಕು. ಬೇರೆದವ್ರದ್ದು ಯಾವಾಗಲೂ ಹಂಗೆ ಅಲ್ಲೇನು? ಮತ್ತೊಬ್ಬ ಬಲಿ ಹಾಕ್ಬೇಕ್ರಿ ಅವ್ನು ಬಿಡಬಾರ್ದ್ರಿ ಅವನ್ನ ಅಂತೀವಿ. ನಮ್ಮ ಮಗ್ಗ ಆದ್ರೆ ಏನು ಮಾಡೋದು ಸರ್, ಆಗ್ತಾವೆ ತಪ್ಪು, ನಡ್ಕೊಂಡು ಹೆಂಗೆ ನಡ್ಸ್ಕೊಂಡು ಹೋಗೋದು ಸರ್ ಅನ್ನಂಗಿಲ್ಲ ನಾವು. ಅವ ಗುರುಗಳಿಗೆ ಏನಂತ, ಅಲ್ರಿ ಇಷ್ಟು ಗುರುಗಳು ಹಿಂಗೆ ಹೇಳ್ತೀರಿ, ಮಾಳಿಗೆ ಗುಡ್ಡದಲ್ಲಿ ಹೆಂಗೆ ತೆಳಗೆ ಹಾಕಂತ ಹೆಂಗೆ ಹೇಳ್ತೀರಿ ನೀವು? ಹಾಕ್ಲಿಕ್ಕೆ ಒಪ್ತೀರಿ ನೀವು? ಇಲ್ಲ, ಒಪ್ಪೋ ಸಾಧ್ಯ ಇಲ್ಲ. ಅಪ್ಪ ನಾನು ಹೆಂಗೆ ಒಪ್ಪಲಿ ಅಂದಂತ. ನೀವು ಒಬ್ಬ ಮಗ, ನೀವು ಒಗ್ಲಿಕ್ಕೆ ಆಗ್ಬಲ್ತು. ಪ್ರಪಂಚ ಇದ್ದಂತ ಎಲ್ಲರೂ ಭಗವಂತನ ಮಕ್ಕಳು. ಅವ ಯಾರು ಒಗಿತಾನೆ ಗುಡ್ಡದ ಮೇಲಿಂದ? ಯಾರನ್ನೂ ಒಗಿಯೋದಿಲ್ಲ. ನಾವು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸ್ತೀವಿ ಅಷ್ಟೇ, ಮತ್ತೊಂದು ಏನಿಲ್ಲ. ತಕ್ಕಡಿ ಹಿಡ್ಕೊಂಡು ಕೂತಾನೆ ಭಗವಂತ. ಒಂದು ಒಳ್ಳೇದು ಮಾಡಿದರೆ ಇಲ್ಲಿ ಒಂದು ಲಾಭ ಕೊಡ್ತಾನೆ, ಒಂದು ದುಷ್ಟ ನಷ್ಟ ಮಾಡಿದ್ರೆ ದುಷ್ಟ ಶಿಕ್ಷೆ ಕೊಡ್ತಾನೆ. ತಪ್ಪುದೇ ಇಲ್ಲ, ಅದು ತಪ್ಪುದೇ ಇಲ್ಲ. ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಅದ ಅಂದ್ರೆ, ನಾನು ಸಣ್ಣವಿದ್ದಾಗ ನಾನು ತಪ್ಪು ಮಾಡಿರ್ತೀನಿ, ನಾನು ಶಿಕ್ಷೆ ಹಾಗೇ ಬರಬೇಕು ಅಂತಿಲ್ಲ, ಯಾವಾಗೋ ಬರ್ತದೆ. ಬಂದಾಗ ನನಗೆ ಯಾಕೆ ಆತು ಹಿಂಗೆ, ನಾನೇನು ಮಾಡಿದ್ದೆ ಅಂತೀನಿ. ಅದು ಮರ್ತು ಹೋಗಿದ್ದು ನನಗದು, ಹಳೇದು ಮರ್ತೋಗಿದ್ದು ನಾನು ಮಾಡಿದ್ದು. ಅವ ಲೆಕ್ಕ ಇಟ್ಟಾನ ಅದನ್ನು. ದಶರಥ ಈ ಮಾತು ಹೇಳ್ತಾನೆ, ರಾಮಾಯಣದ ಭರತವಾಕ್ಯ ಇದು, ವಾಲ್ಮೀಕಿ ರಾಮಾಯಣದ ಬರೋ ಮಾತು. ಸಾಯು ಕಾಲು ಬಂದ್ಬಿಟ್ಟದ ಅವಾಗ. ರಾಮ ಹೋಗ್ಬಿಟ್ಟಾನ ಕಾಡಿಗೆ, ರಾಮ ಲಕ್ಷ್ಮಣ ಸೀತೆ ಹೋಗ್ಬಿಟ್ಟಾರೆ. ಭರತ ಇನ್ನೂ ಬಂದಿಲ್ಲ, ಬರ್ತಾನೆಲ್ಲ ಗೊತ್ತಿಲ್ಲ, ಅವ್ನು ಮಾರಿ ನೋಡ್ತೀನೆಲ್ಲ ಗೊತ್ತಿಲ್ಲ. ಈಗ ಅವ ಕೈಕೇಯಿ ಅರಮನೆಯಾಗಿಲ್ಲ, ಕೌಶಲ್ಯನ ಅರಮನೆಯಾಗಿದ್ದಾನೆ. ಬಂದು ಅಳ್ತಾನೆ, ದಿನ ಅಳ್ತಾನೆ, ರಾಮನ ನೆನೆಸ್ಕೊಂಡು. ಕಡಿಕೊಂದು ಮಾತು ಹೇಳ್ತಾನೆ, ಯಥಾಚರತಿ ಕಲ್ಯಾಣಿ ಯದಿ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೆ ಕರ್ತ ಕರ್ಮಜಮಾತ್ಮನ ಅಂತ. ಇದು ವಾಲ್ಮೀಕಿ ಮಾತು. ನಾನು ಭರತವಾಕ್ಯ ಅಂತ ಕರಿತೀನಿ ಅದನ್ನು. ಅತ್ಯಂತ ಎಲ್ಲ ಕಾಲಕ್ಕೂ ಸಂದುವಂಥ ಮಾತದು. ತಾತ್ಪರ್ಯ ಹೇಳ್ತೀನಿ. ಯಥಾಚರತಿ ಕಲ್ಯಾಣಿ, ಹೆಂಡತಿ ಹೇಳ್ತಾನೆ ಮಂಗಳಗೌರೆ, ಯಥಾಚರತಿ, ನಾನು ಏನು ಮಾಡ್ತೀನೋ ಶುಭಂ ವಾ ಅಶುಭಂ ತದೇವ ಲಭತೆ ಭದ್ರೆ ಕರ್ತ ಕರ್ಮಜಮಾತ್ಮನ. ನಾನು ಏನು ಒಳ್ಳೆಯದನ್ನು ಮಾಡ್ತೀನೋ ನನಗೆ ಒಳ್ಳೆಯ ಲಾಭ ಬರ್ತದೆ. ತಪ್ಪು ಮಾಡಿದ್ರೆ ಗ್ಯಾರಂಟಿ ಶಿಕ್ಷೆ ಬರ್ತದೆ, ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಥಾಚರತಿ ಕಲ್ಯಾಣಿ, ನಾನು ಏನು ಮಾಡ್ತೀನೋ ಅದನ್ನು ಶುಭಂ ವಾ ಅಶುಭಂ, ಒಳ್ಳೆಯದೋ ನೆಗೆಟಿವ್ ಮಾಡ್ತೀನೋ ಗೊತ್ತಿಲ್ಲ,
ತದೇವ ಲಭತೆ ಭದ್ರೆ, ಅದೇ ಬರ್ತದೆ ವಾಪಸ್ ನನಗೆ. ಆ ಮಾಡಿದ್ದು ಮರೆತು ಹೋಗಿರ್ತದೆ ನನಗೆ ಅಷ್ಟೇ. ಅದನ್ನು ಭಾರತ ಒಂದು ಸಿಸ್ಟಮ್ ಬೇರೆ ಅದು. ಪುನರ್ಜನ್ಮ ನಂಬ್ತೀವಿ ನಾವು. ಕೆಲವು ಸಲ ಹೇಳ್ತೀವಿ, ಅಲ್ರಿ ಸಣ್ಣ ಕೂಸು ಪಾಪ ಯಾಕಾಗ, ಅದೇನು ಪಾಪ ಮಾಡಿತ್ತದು, ಅದಕ್ಕೆ ಯಾಕೆ ಸಣ್ಣ ಕೂಸು ಯಾಕೆ ಹಿಂಗೆ ಆಗ್ಬೇಕು ಪಾಪ, ಆ ರೋಗ ಯಾಕೆ ಬರ್ಬೇಕು ಅದಕ್ಕೆ, ಅದೇನು ತಪ್ಪು ಮಾಡಿತ್ತು. ನಮ್ಮಲ್ಲಿ ಒಂದು ಕಂಟಿನ್ಯೂಡ್ ಅಕೌಂಟ್ ಅಂತದ, ನಮ್ಮಲ್ಲಿ ಅಕೌಂಟ್ ಕ್ಲೋಸೇ ಆಗೋದಿಲ್ಲ ನಮ್ಮದು, ಕ್ಯಾರಿ ಫಾರ್ವರ್ಡ್ ನಮ್ಮದು ಪುನರ್ಜನ್ಮ ಅಂತ. ಈ ಜನ್ಮದಲ್ಲಪ್ಪ ಹೋ ಜನ್ಮದಾಗ ಏನು ಮಾಡಿದ್ದು ಗೊತ್ತಾ ನೀವು, ಇಟ್ಕೊಂಡಾರ ನಂಬ್ತಿರೋ ಬಿಡ್ತಿರೋ ಪುನರ್ಜನ್ಮ ಅಂದರೆ ಯಾವುದೋ ತಪ್ಪಕ್ಕೆ ಯಾವುದೋ ಶಿಕ್ಷೆ ಆಗಲಿ, ಯಾವುದೇ ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಾಕು. ನೀವು ಗೊತ್ತಿಲ್ಲದಂಗೆ ಒಳ್ಳೆ ಕೆಲಸ ಮಾಡಿರಿ, ಗೊತ್ತಿರಂಗಿಲ್ಲ ನಿಮಗೆ, ಎಲ್ಲೋ ಲಾಭ ಕೊಡ್ತದೆ. ಗೊತ್ತಿಲ್ದಂಗೆ ಮಾಡಿರ್ತೀರಿ, ಲಾಭ ಆಗ್ಬಿಡ್ತದೆ, ಲಾಭ ಆಗ್ತದೆ. ಗೊತ್ತೇ ಇಲ್ಲಿ ಮಾಡಿದ್ದೇ ಗೊತ್ತಿಲ್ಲ. ವಿಚಿತ್ರ ಅನ್ನಿಸ್ತದೆ ಒಂದು ಸಲ, ಅವತ್ತು ನೀವು ಹೇಳಿದ್ರಲ್ಲ ಸರ್ ಎಷ್ಟು ಪ್ರಯೋಜನ ಆಯ್ತು ಸರ್, ನನಗೆ ಗೊತ್ತೇ ಇಲ್ಲ, ಹೇಳಿದ್ದೇ ಗೊತ್ತಿಲ್ಲ ನನಗೆ. ಹಂಗೆ ಗೊತ್ತಿಲ್ಲದೇ ಮಾಡಿದಂಥ ಒಳ್ಳೆಯ ಕೆಲಸ ಕೂಡ ಲಾಭವನ್ನು ಕೊಡ್ತದೆ, ಗೊತ್ತಿಲ್ಲದೆ ಮಾಡಿದಂಥ ಪಾಪ ಕೂಡ ನಿಮಗೆ ಶಿಕ್ಷೆ ಕೊಡ್ತದೆ. ಶಿಕ್ಷೆ ಬಂದಾಗ ಒಂದು ಕ್ಷಣ ಮನಸ್ಸಿಟ್ಟು ನೋಡಬೇಕು, ಹಿಂಗಾಗ್ಬೇಕಾದ್ರೆ ನಾನು ಏನೋ ತಪ್ಪು ಮಾಡಿರ್ಬೇಕಲ್ಲ, ಯಾವುದೋ ತಪ್ಪಾಗಿರ್ಬೇಕು ನನ್ನ ಕಡೆಯಿಂದ, ಯಾರಿಗೋ ಮೋಸ ಆಗಿರ್ಬೇಕು, ಯಾರಿಗೋ ಅನ್ಯಾಯ ಆಗಿರ್ಬೇಕು ನನ್ನ ಕಡೆಯಿಂದ, ಪರವಾಗಿಲ್ಲ ಭಗವಂತ ಮುಂದೆ ಆಗಲಾರ್ದಂಗೆ ನೋಡ್ಕೊ. ಇದ್ರಾಗ ಬರ್ತದೆ, ಭಾಳ ಚಂದ ಬರ್ತದೆ. ಈಶಾವಾಸ್ಯ ಪರಿಶುದ್ಧ ಕಡೀ ಮಂತ್ರ 18ನೇ ಮಂತ್ರದ ಹೇಳ್ತಾನೆ, ಯುಯೋಧ್ಯಶ್ ಜೋರಾಣಮೇನ ಭೂಯಿಷ್ಠಾಂತೆ ಮಮ ಉಕ್ತಿಂ ವಿಧೇಮ ಅಂತ. ಭಗವಂತ ನೀನು ಕೇಳ್ಕೊಳ್ಳೋದು ಒಂದೇ ಮಾರಾಯ, ನನ್ನ ಮನಸ್ಸು ಕೆಟ್ಟದ ಕಡೆ ಹೋಗೋಂಗೆ ಮಾಡಬೇಡ. ನಾನು ಎಷ್ಟು ಜನ್ಮ ಬೇಕಾದ್ರೆ ಕೊಡು, ಅದರ ಮನಸ್ಸು ಕೆಟ್ಟದ ಕಡೆ ಹೋಗೋಂಗೆ ಕೊಡಬೇಡ. ಕೆಟ್ಟದ ಕಡೆ ಹೋತು ಅಂದ್ರೆ ಪೆಟ್ಟು ಬೀಳ್ತದೆ. ನಾನು ಒಂದು ಆರ್ಟಿಕಲ್ ಬರೆದಿದ್ದೆ ಇಂಗ್ಲೀಷ್ನಾಗ, ಅದನ್ನು ಇಫ್ ಯುವರ್ ಮೈಂಡ್ ಕಮಿಟ್ಸ್ ಟು ಸಿನ್, ಇಫ್ ಮೈಂಡ್ ಗೋಸ್ ಟು ಸಿನ್, ನೀವು ತಪ್ಪು ಮಾಡಬೇಕು ಅಂತಲ್ಲ, ಮನಸ್ಸು ಹೋದ್ರೂ ಸಾಕು, ಆ ಕೆಟ್ಟ ಕೆಲಸ ಕಡೆ ಮನಸ್ಸು ಹೋದ್ರೂ ಸಹಿತ ಯು ಕಮಿಟ್ ಯುವರ್ ಸೆಲ್ಫ್ ಟು ಎ ಡೆಫರ್ಡ್ ಪನಿಷ್ಮೆಂಟ್ ಅಂತ. ಡೆಫರ್ಡ್ ಪನಿಷ್ಮೆಂಟ್ ನಾಳೆ ಬರಲಿಕ್ಕಿಲ್ಲ, 10 ವರ್ಷ ಬರ್ಬೋದು. ನೀನು ಮನಸ್ಸು ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಕೂಡ ಪೆಟ್ಟು ಬೀಳ್ತದೆ ಯಾವಾಗ ಒಂದ್ಸಲ. ಯಾರ ಮುಂದೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಅದನ್ನು. ಹೆಂಡತಿ ಮುಂದೆ ಹೇಳಿಲ್ಲ, ಮಕ್ಕಳ ಮುಂದೆ ಹೇಳಿಲ್ಲ, ಅವನೋ ತಪ್ಪು ಮಾಡೀನಿ ನಾನು, ಎಷ್ಟು ಮುಚ್ಚಿಟ್ಕೋತೀನಿ ಅನ್ನೋದ್ರೊಳಗೆ. ಅವನ ಲೆಕ್ಕ ಇಟ್ಟಿರ್ತಾನೆ, ಒಂದು ಕೊಟ್ಟೆ ಕೊಡ್ತಾನೆ. ಅವ ಬಿದ್ದಾಗ ನೆನಪು ಮಾಡ್ಕೋಬೇಕು, ಸರಿ ಆದ್ಬಿಟ್ಟು ನಾನು ಬರೋಬ್ಬರಿ ಆಗ್ತದೆ ಅಂತ. ಅಕಸ್ಮಾತ್ ಕಷ್ಟ ಬಂತು ಅಂದ್ರೆ ನನ್ನಿಂದ ಯಾವುದೋ ತಪ್ಪಾಗ್ಯದಂತ, ಚಲೋ ಬಂತಂದ್ರೆ ಭಾಳ ಉಕ್ಕೋದ್ಬೇಕಾಗಿಲ್ಲ, ಏನೋ ಪುಣ್ಯದ ಕೆಲಸ ಮಾಡಿದ್ದೇ ಬಂದದ ಅದು. ಅದಕ್ಕೆ ನಾವೇನು ಮಾಡ್ಬೇಕು ಹಂಗಂದ್ರೆ, ಅಕೌಂಟ್ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ಗೋ ಆನ್ ಡಿಪಾಸಿಟಿಂಗ್ ಆನ್ ಗುಡ್ ಥಿಂಗ್ಸ್. ಅದಕ್ಕೆ ನಾನು ಒಂದು ಲೆಕ್ಕ ಹೇಳ್ತೀನಿ, ಭಾಳ ಚಂದ ಅದು, ಯೂಸ್ಫುಲ್ ಆಗ್ತದೆ. ಇಮೋಷ್ನಲ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀನಿ ಅದನ್ನು. ಬ್ಯಾಂಕ್ ಅಕೌಂಟ್ ಗೊತ್ತಲ್ಲ ನಮಗೆ, $1,000 ಇಟ್ಟರೆ ಮರುದಿವ್ಸ ಒಂದು ಚೆಕ್ ಕೊಡ್ರಿ ನೋಡು, $50 ಕೊಡ್ತಾರೆ ನಿಮಗೆ. 10,000 ಚೆಕ್ ಕೊಟ್ಟರೆ ಬೌನ್ಸ್ ಆಗ್ತದೆ, ಬ್ಯಾಲೆನ್ಸ್ ಇಲ್ಲ ಅಂತಾರೆ ಅವ್ರು. ಹಾಗೆ ನಮ್ಮ ಜೀವನದಾಗೂ ಆಗ್ತದೆ. 2 ಮನೆಯೋ ಮಗ್ಲ, ಈ ಮನೆಯಾಗ ಅಪ್ಪ ಆಫೀಸ್ಗೆ ಹೊಂಟಾರ, ಅವಸರಾಗ್ಯದ, ನನ್ನ ಚಶ್ಮಾ ಎಲ್ಲಪ್ಪ, ನನ್ನ ಪೆನ್ ಎಲ್ಲೋ ಅಂತಾರಪ್ಪ. ಮಗಳು ಅಪ್ಪ ಸುಮ್ಮನಿರು, ನಾನು ಕೊಡ್ತೀನಿ, ನೀನು ರೆಡಿಯಾಗಿ, ನೀನು ರೆಡಿಯಾಗಿ. ಎಲ್ಲ ಪೆನ್ ಒಯ್ದು ಕೊಡ್ತಾರೆ, ಪೆನ್ಸಿಲ್ ಕೊಡ್ತಾರೆ, ಪರ್ಸ್ ಕೊಡ್ತಾರೆ, ಹೋಗ್ಬಾಪ ಅಂತ ಕಳಿಸ್ತಾರೆ. ಇದು ಒಂದು ಮನೆ ಕತೆ. ಮಗಳು ಇನ್ನೊಂದು ಮನೆ ಅದು, ಅಲ್ಲಿ ಹಂಗೆ ಅಪ್ಪ ನನ್ನ ಚಶ್ಮಾ ಎಲ್ಲದಪ್ಪ ಅಂತ ನಾವು ರೂಮ್ನಾಗ ಕೂತೆ ಮಗ ಓದಿರ್ತಾನೆ, ನೀನು ಚಶ್ಮಾ ನನಗೇನು ಗೊತ್ತು, ಎಲ್ಲಿ ಇಟ್ಟು ನೋಡ್ಕೊ ನೀನೇ ಅಂತ. ಇದೇ ಸಂಬಂಧ, ಅಪ್ಪ ಮಕ್ಕಳ ಸಂಬಂಧ 2 ಕಡೆನೂ ಇರೋದು. ಇಲ್ಯಾಕೆ ಹೆಂಗೆ ರಿಯಾಕ್ಷನು, ಇಮೋಷ್ನಲ್ ಬ್ಯಾಂಕ್ ಅಕೌಂಟ್ ಅದು. ನೀವು $1,000 ಇಟ್ಟರೆ 50 ತಕ್ಕೋಬೋದು, 100 ತಕ್ಕೋಬೋದು, 500 ತಕ್ಕೋಬೋದು, ಯಾಕೆಂದು ಜಾಸ್ತಿ ತಗೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲಿ ಅಪ್ಪ ಮಕ್ಕಳ ಮೇಲೆ ಪ್ರೀತಿ ಡಿಪಾಸಿಟ್ ಮಾಡ್ಯಾನ ಭಾಳಷ್ಟು. ಎಷ್ಟು ಡಿಪಾಸಿಟ್ ಮಾಡ್ಯಾನಂದ್ರೆ, ಪೆನ್ ಎಲ್ಲಪ್ಪ ಅಂದ್ರೆ ವಿಡ್ರಾವಲ್ ಅದು ಸಿಗುತ್ತೆ, ಯಾಕಂದ್ರೆ ಡಿಪಾಸಿಟ್ ಅದೇ ಅಲ್ಲೇ. ಇಲ್ಲಿ ಡಿಪಾಸಿಟೇ ಇಲ್ಲ, ಬರೀ ವಿಡ್ರಾವಲೇ. ಆದ್ದರಿಂದ ನಾನು ಹೇಳೋದು, ಇಫ್ ಯು ವಾಂಟ್ ರಿಲೇಷನ್ಶಿಪ್ಸ್ ಟು ಬಿ ಹ್ಯಾಪಿ, ಆದಷ್ಟು ಡಿಪಾಸಿಟ್ ಆನ್ ಗುಡ್ ಥಿಂಗ್ಸ್. ಮನಸ್ಸು ಕೆಟ್ಟದ್ದು ಬಿಡಪ್ಪ, ಬೇಡ ಹೋಗಬೇಡ. ಬೇಕಾದ್ರೆ ಗೊತ್ತು ನನಗೆ, ಯಾರ ಮುಂದೆ ಹೇಳಲಿಕ್ಕಿಲ್ಲ ನಾನು ತಪ್ಪು ಮಾಡಿದ್ದನ್ನು. ತಪ್ಪು ಮಾಡಿದೆ ಬಿದ್ದೇ ಬಿಡ್ತು, ಹೊಡೆದು ಗ್ಯಾರಂಟಿ ಬೀಳ್ತು ಅನ್ನೋದು. ಯಾಕೆ ಇದೆಷ್ಟು ಚಂದ ನಮ್ಮ ಭಾರತೀಯ ಶಾಸ್ತ್ರ ಸಂಪ್ರದಾಯ ತಂದಾರಂದ್ರೆ, ನೀ ಕೆಟ್ಟ ಮಾಡಿದೆ ಅಂದ್ರೆ ಕೆಟ್ಟ ಬೀಳ್ತದ ಅಂತ ಗೊತ್ತಾಗ್ಬೇಕು ನನ್ನ ಮನಸ್ಸಿಗೆ. ಹಂಗಿದ್ದಾಗ ಕೆಟ್ಟತನ ಮಾಡ್ಲಿಕ್ಕೆ ಮನಸ್ಸು ಹೋಗೋದಿಲ್ಲ, ಧೈರ್ಯ ಬರೋದಿಲ್ಲ. ಹೊಡೆತು ಬೀಳ್ತದೆ ಗ್ಯಾರಂಟಿ ಗೊತ್ತದ ನನಗೆ. ಇವತ್ತಿಲ್ಲ ಬೀಳ್ತದೆ. ಅವ ಹೇಳ್ತಾನೆ, ನಾ ತಪ್ಪು ಮಾಡಿದೆ, ಶ್ರವಣ ಕುಮಾರನ ಕೊಂದು ಹಾಕ್ಬಿಟ್ಟೆ ಕಾಡಿನೊಳಗೆ, ಗೊತ್ತಿಲ್ಲದೆ ಕೊಂದೆ, ಖರೆ ಬಟ್ ಕೊಂದದ್ದು ಖರೆ ಅಲ್ಲ. ಅವ್ವ ಅಪ್ಪ ಏನು ಮಾಡಿದ್ರು, ಇಬ್ಬರು ಕಣ್ಣು ಕಾಣಿಸಂಗಿಲ್ಲ ಮುದುಕರು, ಮಗನ ಜೋಡಿ ದಾನ ಮಾಡು ಅಂದರು. ಜೀವಂತ ದಾನ ಮಾಡಿದವ್ರನ್ನ ನಾನು ಮನಸ್ಸಿಗೆ ಕೊರಿತು ಹೇಳಿದ್ರು ಅವರು, ನೀನು ನಿನ್ನ ಮಗನೂ ಹಿಂಗೆ ಆಗಲಿ, ನನಗೆ ಪುತ್ರ ಶೋಕದಿಂದ ಸಾಯ್ತೀನಿ ನೀನು ಅಂದಿದ್ರು. ಈಗ ಬಂತು ನನಗದು. ಯದಾ ಚರತಿ ಕಲ್ಯಾಣಿ ತದೇವ ಶುಭಂ ವಾ ಅಶುಭಂ
ತದೇವ ಲಭತೆ ಭದ್ರೇ ಕರ್ತ ಕರ್ಮಜಮಾತ್ಮನ. ಕರ್ಮ ಕಟ್ಕೊಂಡೇ ಹುಟ್ಟಿವು ನಾವು. ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ, ಕೆಟ್ಟ ಕರ್ಮಕ್ಕೆ ಪನಿಷ್ಮೆಂಟ್. ಆದ್ದರಿಂದ ಕಷ್ಟ ಬಂದಾಗ ಭಾಳ ದುಃಖ ಪಡೋದು ಬೇಡ. ಆಯ್ತಪ್ಪ ಎಲ್ಲೂ ತಪ್ಪಾಗಿದೆ ಅನ್ಕೊಂಡಿದ್ದ, ನೆಕ್ಸ್ಟ್ ಟೈಮ್ ಹಂಗೆ ತಪ್ಪಾಗಲೇ ಇರೋ ನೋಡ್ಕೊಳಪ್ಪ ಭಗವಂತ ಅಂತ ಕೇಳ್ಕೊಬೇಕು. ಅಂದರೆ ನಮಗೆ ಕಷ್ಟ ಯಾಕೆ ಬರ್ತದೆ ಅಂತ ಕೇಳಲೇಬಾರ್ದು ಅಂತ ನಮಗೆ ಅಲ್ಲ ಅದು. ನಾ ತಪ್ಪು ಮಾಡಿದ್ರೆ ನನಗೆ ಬರ್ತದೆ. ಮಗ್ಗಲ ಮೇಲೆ ತಪ್ಪು ನನಗೆ ಹೆಂಗೆ ಬರ್ತದೆ? ಮಗ್ಗಲ ಮೇಲೆ ಕಳ್ತನ ಮಾಡಿದ್ರೆ ನಾನು ಜೈಲಿಗೆ ಹೋಗಬೇಕಾಗಿಲ್ಲ, ಅವ್ರು ಹೋಗ್ತಾರೆ. ನಾನು ಕಳ್ತನ ಮಾಡಿ ಜೈಲಿಗೆ ಹೋಗಲೇಬೇಕು ನಾನು. ಆದ್ದರಿಂದ ನನ್ನ ತಪ್ಪಿಗೆ ನನಗೆ ಪ್ರಾಯಶ್ಚಿತ್ತ ಆಗ್ತದೆ, ನನ್ನ ಲಾಭಕ್ಕೆ ನನಗೆ ಮರ್ಯಾದೆನೂ ಬರ್ತದೆ, ಫಲನೂ ಸಿಗ್ತದೆ. ಈ ಭಾರತೀಯ ತತ್ವ ಎಷ್ಟು ಚಂದದ ಅಂದರೆ ಮನಸ್ಸನ್ನು ಕಳ್ತನ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಹೋಗ್ಬಾಡೋ ನೀನು, ಸಿಕ್ಕಾಕೋತಿ ಹೊಡಿತಾರೆ ಒಂದ್ಸಲ ನಿನಗೆ, ಬೀಳ್ತ ತಲೆಗೆ, ಭಗವಂತ ಕಾಪಾಡ್ತಾನೆ, ಶಿಕ್ಷೆ ಕೊಡ್ತಾನೆ ನಿನಗೆ. ಅದಕ್ಕೆ ಭಗವಂತ ಶಿಕ್ಷೆ ಕೊಡೋದಿಲ್ಲ, ಭಗವಂತ ಯಾರಿಗೂ ಕೊಡೋದಿಲ್ಲ. ಭಗವಂತ ತಾಯಿ. ಹೌದಾ? ತಾಯಿ ಹೃದಯ ಅದು. ಒಬ್ಬ ತಾಯಿ ಅಂದ ಮಗ ಶಿಕ್ಷೆ ಕೊಡ್ತಾಳೆ? ಎಂದೂ ಕೊಡೋದಿಲ್ಲ. ತಾನೇ ಶಿಕ್ಷೆ ಅನುಭವಿಸ್ತಾ ಹೊರತಾಗಿ ಕೊಡೋದಿಲ್ಲ. ಹಂಗೆ ಭಗವಂತ ಶಿಕ್ಷೆ ಕೊಡಲಿಕ್ಕಿಲ್ಲ, ಶಿಕ್ಷಣ ಕೊಡಲಿಕ್ಕಿದ್ದಾನೆ. ಇದಲ್ಲಪ್ಪ ಹಿಂಗಿರಬೇಕು ಅಂತ ಕಲಿಸ್ತಾನೆ. ಬೇಡ ಅಂತ ಹೋದರೆ ಪೆಟ್ಟು ತಿಂತೀವಿ. ಹುಡುಗರು ಹೇಳ್ತಾರೆ ಹೋಗ್ಬೇಡ, ಜಾರಿಕೆದ ಅಂತ ಹೇಳ್ತಾರೆ. ಹೋದ ಬಿದ್ದ, ಅವ್ನು ಬಿದ್ದದ ಅವ್ನು ತಪ್ಪಲ್ಲ, ಹೋಗ್ಬೇಡ ಅಂತ ಹೇಳೇ ನೀವು. ಭಗವಂತ ನಮಗೆ ಒಂದು ಕೊಟ್ಟಾನ, ಬುದ್ಧಿ ಕೊಟ್ಟಾನ, ವಿಶ್ಲೇಷಣೆ ಮಾಡೋ ಶಕ್ತಿ ಕೊಟ್ಟಾನ, ಚಿಂತೆ ಮಾಡೋ ಕಲುಷ ಎಲ್ಲ ಕೊಟ್ಟಾನ ನಿಮಗೆ. ಆದರೂ ಹೋಗ್ತೀವಿ ಅಂದರೆ ಏನು ಮಾಡ್ಲಿಕ್ಕಾಗ್ತದೆ? ಪೆಟ್ಟು ತಿಂತೀರಪ್ಪ ಅಂತಾರೆ. ಅದಕ್ಕೆ ಭಗವಂತ ಶಿಕ್ಷೆ ಕೊಡ್ತಾನೆ ಅಂತಲ್ಲ, ಭಗವಂತ ಯಾವಾಗಲೂ ತಾಯಿ ಎಂದು ಮಕ್ಕಳಿಗೆ ಶಿಕ್ಷೆ ಕೊಡೋದಿಲ್ಲ. ಕೆಲವೊಂದು ಸಲ ಹೊಡಿತಾಳೆ, ಯಾಕೆ ಹೋಗ್ತಾರೆ ರಸ್ತೆದ ಮೇಲೆ ಅಂತ ಹೊಡಿತಾಳೆ. ಹೊಡೆದು ನಿಮ್ಮ ಸಲುವಾಗಿ ಅದು, ಓಡೋಗಿ ಸಾಯ್ತಿದ್ದಲ್ಲೋ ಮಾರ್ರೆ, ಸ್ಕೂಟರ್ ಬಿಡೋದು ಬಿದ್ದು ಅಂತ ಬಿಡ್ತಾಳೆ ಅಷ್ಟೇ. ಅಲ್ಲ ಹೊಡೆತಲ್ಲದು ಪ್ರೀತಿ, ಏನಾಗ್ಬಿಡ್ತದೆ ಮಗ್ಗ ಅಂತ. ಆದ್ದರಿಂದ ಭಗವಂತ ನಾನು ಎಚ್ಚರಿಕೆ ಕೊಟ್ಟಾನ ಅಂತ ತಿಳ್ಕೋಬೇಕು. ಅದ್ಭುತವಾದ ಮಾತುಗಳನ್ನು ಗುರುಗಳು ಹೇಳಿದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಶ್ರೀ ಗುರುರಾಜ್ ಕರ್ಜಗಿ ಸರ್. ನಮಸ್ಕಾರ.